ಫ್ರೆಂಡನ್ನು ಮೀಟ್ ಮಾಡ್ತೀನಿ ಅಂತ ಮನೆಗೆ ಹೇಳಿಬಿಟ್ಟು ಮೆತ್ತಿಗೆ ಓಡಿ ಬಂದು ಮೀಟ್ ಮಾಡ್ತಿದ್ರು ನಿಮ್ಮಿಬ್ಬರಲ್ಲಿ ಯಾರು? ಇಬ್ರು ಅಂದ್ರೆ ಇಬ್ರು ಕೈ ಎತ್ತೆ. ಆಕ್ಚುಲಿ ಜಾಸ್ತಿ ನಾನೇ ಸರ್. ನೀವೇ ನಾನೇ ಜಾಸ್ತಿ? ಜಾಸ್ತಿ. ಹೌದಾ, ಇವರು ಜಾಸ್ತಿನಾ? ನಾನು ಮಾಡ್ತಾ ಇದ್ದೆ. ಅವ್ರು ಹೇಳ್ದಾಗೆಲ್ಲ ಮನೇಲಿ ಏನೋ ಒಂದು ರೀಸನ್ ಕೊಟ್ಟು ಹೋಗ್ತಿದ್ದೆ ಒಟ್ಟು ಅಷ್ಟೇ. ಅದ್ ಹೆಂಗ್ ಕವರ್ ಮಾಡ್ತಿದ್ನೋ ನಂಗೆ ನಿಜ ಗೊತ್ತಿಲ್ಲ ಸರ್. ಒಟ್ಟು ಕವರ್ ಮಾಡ್ಬಿಟ್ಟು ಹೋಗ್ತಿದ್ದೆ. ಮೀಟ್ ಮಾಡ್ತಿದ್ರಿ? ಹೋಗಿ ಮೀಟ್ ಮಾಡ್ತಿದ್ದೆ. ಓಕೆ. ಮಂಜು? ಅದೇ ಸರ್, ನಾನೇ ಜಾಸ್ತಿ ಅವಾಗ ಮನೆಯಲ್ಲಿ ಸುಳ್ಳು ಏನಾದ್ರು ಹೇಳ್ಬಿಟ್ಟು ನಮ್ಮ ಅಮ್ಮಗೆ. ಒಬ್ಬ ಗಂಡು ಮಗುವಾಗಿ ಮನೆಯಲ್ಲಿ ಸುಳ್ಳು ಹೇಳಿ ಹೋಗೋದಕ್ಕೆ ಕಷ್ಟ ಆಗ್ತದೆ. ಹೆಣ್ಮಕ್ಳು ತುಂಬಾ ಕಷ್ಟ ಆಗ್ತಾ ಪಾಪ ನಮ್ಮ ತಂದೆ ತಾಯಿನ ಯಾಮಾರಿಸಿ ಸುಳ್ಳು ಹೇಳಿ ಅವ್ರನ್ನ ಹೋಗಿ ಮೀಟ್ ಮಾಡ್ಬೇಕಾಗಿತ್ತು. ಕಷ್ಟಪಟ್ಟು ಅವ್ರನ್ನ ಸುಳ್ಳು ಹೇಳಿ ನಾನು ಹೋಗಿ ಮೀಟ್ ಮಾಡ್ತಾ ಇದ್ದೆ. ಏನಂತ ಸುಳ್ಳು ಹೇಳ್ತಿದ್ರಿ? ಅದೇ ನನ್ನ ಫ್ರೆಂಡ್ನ ಮೀಟ್ ಆಗ್ತಾ ಇದ್ದೀನಿ, ನನ್ನ ಕೊಲೀಗ್ನ ಜೊತೆ ಕೆಲಸ ಮಾಡೋರು ಅವ್ರ ಹತ್ರ ಅಂತ ಹೋಗ್ತಾ ಇದ್ದೆ ನಾನು. ಆಮೇಲೆ ಏನೋ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ, ಆ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಹೋಗಿ ಬರ್ತಾ ಇದ್ದೆ ಸರ್. ಈಗ ಎಷ್ಟು ದೂರ ಇದ್ರಿ ಒಬ್ಬರಿಗೊಬ್ರು? ನಮ್ಗೆ ಮನೆನಾ? ಮನೆ ನಮ್ಮಿಬ್ರದ್ದು ಒಂದೂವರೆ ಕಿಲೋಮೀಟರ್, ಮ್ಯಾಕ್ಸಿಮಮ್ 1.5 ಕಿಲೋಮೀಟರ್ ಅಷ್ಟೇ ಡಿಫರೆನ್ಸ್. ಬರೀ ವಾಕಬಲ್ ಡಿಸ್ಟೆನ್ಸ್ ಮೀಟ್ ಮಾಡೋದಕ್ಕೆ. ಹೌದು ಸರ್. ಓಕೆ, ಕ್ಲಾರಿಫಿಕೇಶನ್ ನಮಗೆ ಸಿಕ್ಕಿದೆ. ಅದು ಇಬ್ರು ಅಂತಾನೂ ಹೇಳಿದಿರೆ, ಆದ್ರೂ ಒಂದು ಕೈ ಮಂಜುನೇ ಜಾಸ್ತಿ ಅಲ್ವಾ? ಹೌದು ಸರ್. ಓಕೆ. ಗಂಡು ಹುಡುಗ ಆಗಿ ಗಂಡು ಮಗ ಆಗಿ ಮನೆಗೆ ಅದು ಹೆಣ್ಮಕ್ಳ ಥರ ಸುಳ್ಳು ಹೇಳ್ಬಿಟ್ಟು ಹೊರಗಡೆ ಹೋಗ್ಬೇಕಿತ್ತಲ್ಲ, ಅದು ನನಗೆ ಭಾಳ ಬೇಜಾರಾಗಿದ್ದು, ದುಃಖ ಆಗಿದ್ದು. ಆದರೂ ಜಯಿಸಿದ್ದಿಲ್ಲ. ಒಡನೆ ಒಂದು ಪಿಪಿ. ಶಬಾಷ್, ಬನ್ನಿ ಮುಂದೆ ಹಂಗೆ. ಈಗ ಸತಿಪತಿ ಸುತ್ತಿನಲ್ಲಿ ಪ್ರೇಮಿಗಳ ದಿನಾಚರಣೆ ವಿಶೇಷ ಸಂಚಿಕೆಯಲ್ಲಿ ನನ್ನ 3ನೇ ಪ್ರಶ್ನೆ. ಜಗಳ, ಇಬ್ಬರಿಗೂ ಜಗಳ ಆಗ್ಬಿಡುತ್ತೆ. ಏನು ಹಾಗೇ ಏನು ಅಂತ ಮಾತಾಡ್ಕೊಂಬಂದು ಅಥವಾ ಮಾತಾಡಿಸೋರು ಯಾರು ನಿಮ್ಮಿಬ್ಬರಲ್ಲಿ? ಈ ಥರ ಆಗ್ಬಿಟ್ಟು ಇಲ್ಲ ಅವರು ಇಲ್ಲ ಇವರು ಅಂತ ನೀವು ಜಸ್ಟಿಫಿಕೇಶನ್. ಇಲ್ಲ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಜಗಳ ಆದಾಗ ನಾನು ಸರಿ ಬಿಟ್ಬಿಡು ಅಂತ ಸುಮ್ಮನೆ ಹೋಗ್ತೀನಿ. ನಾನು ಜಾಸ್ತಿ ಅವ್ರ ಹತ್ರ ಮಾತಾಡೋಕ್ಕೆ ಹೋಗಲ್ಲ. ಅವ್ರು ಆಮೇಲೆ ಅವರೇ ಯಾಕೆ ಮಾತಾಡೋಕ್ಕೆ ಹೋಗಲ್ಲ, ಏನೋ ಒಂದು ಆಯ್ತಲ್ಲ ಸರಿ ನೆಕ್ಸ್ಟ್ ಮಾತಾಡಬೇಕು ಅಂತ ಅವರು ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಸೈಲೆಂಟಾಗಿ ಹೋಗ್ಬಿಡ್ತೀನಿ. ನೆಕ್ಸ್ಟ್ ಏನು ಮಾತಾಡೋದು ಬೇಡ, ಸುಮ್ಮನೆ ನಿನಗೂ ಬೇಜಾರಾಗ್ಬಾರ್ದು ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಅದ್ರ ಟೈಮ್ ತೊಗೋತೀನಿ ನಾನು. ಅವ್ರು ಆ ಥರ ಟೈಮ್ ತೊಗೋಬೇಡ, ಸ್ವಲ್ಪ ಒಂದು 5 ನಿಮಿಷ ತೊಗೊಂಡು ತಿರ್ಗಾ ಮಾತಾಡು, ನಾ ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ. ಅವರೇ ಬಂದು ಮಾತಾಡ್ಸ್ಕೊಂಡ್ ಬರ್ತಾರೆ. ನಾನೇ ಸರ್ ಮಾತಾಡಿಸ್ಬೇಕು ಅವ್ರಿಗೆ. ಅವ್ರು ಮಾತಾಡೋದಿಲ್ಲ, ನಾನೇ ಸೋಲ್ಬೇಕು. ಈಗಲೂ ನಡೀತಾ ಇದೆ ಅದು. ಲವ್ ಆಗ್ತಿದ್ದಾಗೂ ಈ ಥರನೇ ಆಗ್ತಿತ್ತ? ಮದುವೆ ಆದ್ಮೇಲೂ ಈ ಥರನೇ ಆಗ್ತಿದೆ? ಲವ್ ಆಗ್ತಿದ್ದಾಗ ಅಷ್ಟು ಇರ್ಲಿಲ್ಲ ಸರ್ ಜಗಳ. ಇವಾಗ ಈಗ ಚಿಕ್ಕದಕ್ಕೂ ಬರೋದೇ ಚಿಕ್ಕದಕ್ಕೆ. ದೊಡ್ಡ ಜಗಳ ಯಾವತ್ತೂ ಆಡಲ್ಲ, ಚಿಕ್ಕ ಜಗಳಕ್ಕೆ ಆಡ್ತೀವಿ. ಬೇಗ ಕಾಫಿ ಕುಡಿ ಅಂದ್ರೆ ಕೇರೆ ಮಾಡ್ತಿರ್ಲಿಲ್ಲ ಅವ್ರು ಯಾರು ಒಬ್ರಿಗೊಬ್ರು. ಒಟ್ಟು ಲವ್ ಅಲ್ವಾ ಅದು ಬರಕ್ಕೆ ಬಿಡ್ತಿರ್ಲಿಲ್ಲ ಚಿಕ್ಕದು ದೊಡ್ಡದು. ಬಟ್ ಈ ಮದುವೆ ಆದ್ಮೇಲೆ ಚಿಕ್ಕದು ಸಣ್ಣ ಪುಟ್ಟ ಕಾಣಿದ್ದು ಇಷ್ಟೆಷ್ಟಿದ್ದು ಅದು ದೊಡ್ಡದಾಗಿ ಕಾಣಿಸಕ್ಕೆ ಶುರು ಆಗುತ್ತೆ. ಬೇಗ ರೆಡಿ ಆಗು ಅಂತಾರೆ. ಈ ತರ ಚಿಕ್ಕದಕ್ಕೆ